अधिनायक जय हे भारत भाग्य विधाता पंजाब सिंध गुजरात मराठा द्राविड उच्चल गंगा हिंद हिमाचल यमुना गंगा उच्चल जलधि तरंगा तब शुभ राहे गाये तब शुभ आशीष मागे गाये तब जय गाथा जनगण मनदायक जय हे भारत भाग्य विधाता जय हे जय हे जय हे जय जय हे वंदे बोलो भारत माता की बोलो भारत माता की वंदे वंदे ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಈ ದೇಶದ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇವತ್ತೇನು ನಿಜವಾಗ್ಲೂ ನಾವು ಕಾಂಗ್ರೆಸ್ದವರು ಎಲ್ಲರೂ ಪುಣ್ಯವಂತರು ಅಂತ ಹೇಳಕ್ ಅಡ್ಡಿಲ್ಲ. ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋದ್ರಾಗ ಹೆಚ್ಚಿನ ತಮ್ಮ ಟೈಮ್ ಕೊಟ್ಟಂತ ಹೆಚ್ಚಿನ ತಾವು ಇನ್ವಾಲ್ವ್ ಆದಂತ ಮಹಾತ್ಮ ಗಾಂಧಿರವರು ಏನದಾರ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥವರು. ಏನು ಮಹಾತ್ಮ ಗಾಂಧಿರವರು ಈ ಹಿಂದೆ ಈ ಕಾಂಗ್ರೆಸ್ ಪಕ್ಷನ ಈ ದೇಶದಾಗ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ಸಲುವಾಗಿ ಏನು ಈ ಕಟ್ಟದಂತ ಕಾಂಗ್ರೆಸ್ ಪಕ್ಷ ಬರ್ತಾ ರಾಜಕೀಯ ಪಕ್ಷವಾಯಿತು. ಏನು ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲ ಇದ್ದೀವಿ, ಇವತ್ತು ನಾವೆಲ್ಲ ಪುಣ್ಯವಂತರು ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಯಾವತ್ತು ಬಿಜೆಪಿಯವರು ಬಿಜೆಪಿ ಪಕ್ಷನ ಇದ್ದಿದ್ದಿಲ್ಲ ಈ ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ. ಈಗ ಬಹಳಷ್ಟು ಹಾರಾಡ್ತಾರೆ ಬಿಜೆಪಿಯವರು ದೇಶಭಕ್ತಿ ಅಂತಂದು. ಯಾವತ್ತೂ ಅವರು ದೇಶದ ಸಲುವಾಗಿ ಏನು ಹೋರಾಟ ಮಾಡಿದಂತ ಯಾವುದೋ ಸನ್ನಿವೇಶನ ಇಲ್ಲ. ಅವರು ಏನು ಹಿಂದೂ ಕೂಡ ಏನು ಈ ಜನಶಕ್ತಿ ಅಂತ ಜನಸಂಘದವರು ಅಂತ ಏನಿದ್ರು ಆ ಜನಸಂಘ ಬ್ರಿಟಿಷರ ಏಜೆಂಟರಾಗಿ ಕೆಲಸ ಮಾಡುವಂತ ಕೆಲಸ ಈ ಬಿಜೆಪಿಯವರು ಆ ಸಂದರ್ಭದಲ್ಲಿ ಮಾಡ್ತಾ ಇದ್ರು. ಯಾವತ್ತು ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದ್ರೆ ಈ ಕಾಂಗ್ರೆಸ್ ಪಕ್ಷದ ಹಿರಿಯರು, ಈ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅನೇಕರು ಈ ದೇಶಕ್ಕೆ ಹೋರಾಟ ಮಾಡ್ಯಾರ. ತಮ್ಮ ಜೀವವನ್ನ ಈ ದೇಶಕ್ಕೆ ಸ್ವಾತಂತ್ರ್ಯ ತರುವ ಸಲುವಾಗಿ ಏನು ಕೊಟ್ಟಂತ ನಮ್ಮ ಮಹಾತ್ಮ ಗಾಂಧಿರವರು ಇರ್ಬೋದು, ಅವ್ರ ಕುಟುಂಬದವರು ಅನೇಕರು, ವಲ್ಲಭಭಾಯಿ ಪಟೇಲ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅನೇಕರು ಏನು ಇವರೆಲ್ಲ ಹೋರಾಟ ಮಾಡ್ಯಾರ. ಇವರೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಕಟ್ಟದಂತವರು. ಅದಕ್ಕೆ ಇವತ್ತು ನಾವೆಲ್ಲರೂ ಕಾಂಗ್ರೆಸ್ದವರು ನಾವು ಪುಣ್ಯವಂತರು ಅಂತ ಭಾವಿಸ್ತಾ ಎಲ್ಲರಿಗೂ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಕೊಟ್ಟಾರ, ಈ ಸಂವಿಧಾನದಿಂದ ನಾವು ನೀವೆಲ್ಲ ಈ ದೇಶ ನಡೆಸ್ಕೊಂಡು ಹೋಗುವಂತ ಕೆಲಸ ಮಾಡೋಣ. ಯಾವತ್ತು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಈ ದೇಶಕ್ಕೆ ಗ್ಯಾರಂಟಿ ಅಂತ ಯೋಜನೆ ಕೊಟ್ಟು ಬಡವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ದೀನ ದಲಿತರ ಪರವಾಗಿ ಏನು ನಾವು ಕಾಂಗ್ರೆಸ್ ಪಕ್ಷ ಐತಂತಂದು ಏನು ಸಾಬೀತು ಮಾಡ್ಯಾರ, ನಾವು ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡುವಂತ ಕೆಲಸ ಮಾಡೋಣ ಅಂತ ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 79 ವರ್ಷ ಆಯಿತು. ಈ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರುಗಳಿಗೆ, ಹಿರಿಯರಿಗೆ, ಕಾರ್ಯಕರ್ತರಿಗೆ ಹಾಗೂ ಮಹಿಳೆಯರಿಗೆ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಿಜವಾಗ್ಲೂ ನಾವು ನೀವೆಲ್ಲ ಪುಣ್ಯವಂತರು. ಯಾಕಂದ್ರೆ ಈ ಸ್ವಾತಂತ್ರ್ಯ ಸಿಗಾಕ ಹೋರಾಟ ಮಾಡಿದವರು ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಹಾತ್ಮ ಗಾಂಧಿರವರು. ಕಾಂಗ್ರೆಸ್ ಪಕ್ಷ ನಿಜವಾಗ್ಲೂ ಒಂದು ರಾಜಕೀಯ ಪಕ್ಷವಾಗಿದ್ದಿಲ್ಲ. ಕಾಂಗ್ರೆಸ್ ಪಕ್ಷ ಮುಂಚೆ ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕಂತಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಂತ ಈ ಕಾಂಗ್ರೆಸ್ ಪಕ್ಷ ಬರ್ತಾ ಏನು 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ಅದಾದ್ಮೇಲೆ ಇದು ಕಾಂಗ್ರೆಸ್ ಪಕ್ಷ ಒಂದು ರಾಜಕೀಯ ಪಕ್ಷವಾಗಿರೋದು. ಆ ಸಂದರ್ಭದಲ್ಲಿ ಈ ಬಿಜೆಪಿ ಪಕ್ಷನೇ ಇರಲಿಲ್ಲ. ತಮಗೆಲ್ಲ ಗೊತ್ತಿರಲಿಲ್ಲ, ಎಲ್ಲ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ ಬಿಜೆಪಿ ಅಂತ ಪಕ್ಷನೇ ಇದ್ದಿದ್ದಿಲ್ಲ. ಅವಾಗೇನು ಬಿಜೆಪಿಯವರು ಸಂಘದಾಗಿದ್ರು, ಆ ಸಂಘದವರು ಈ ಬ್ರಿಟಿಷರ ಏಜೆನ್ಸಿ ಕೆಲಸ ಮಾಡ್ತಾ ಇದ್ರು. ಈ ಬ್ರಿಟಿಷರ ಏಜೆಂಟರಾಗಿ ಏನು ಕಿವಿ ಮಾತು ಹೇಳಿ ಅವರಿಗೆ ನಮ್ಮ ಸ್ವಾತಂತ್ರ್ಯಕ್ಕೆ ಹಿನ್ನಡೆ ಆಗುವಂಗ ಪ್ರಯತ್ನ ಮಾಡುವಂತ ಕೆಲಸ ಈ ಹಿಂದೆ ಮಾಡ್ತಾ ಇದ್ರು. ಯಾವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾವತ್ತೂ ನಮ್ಮ ಋಣ ತೀರ್ಸಕ್ ಆಗಂಗಿಲ್ಲ. ಏನು ಕಾಂಗ್ರೆಸ್ ಪಕ್ಷದ ಹೆಸರು ಏನೈತಿ, ಈ ಕಾಂಗ್ರೆಸ್ ಪಕ್ಷ ನಮಗೆಲ್ಲ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಕೊಟ್ಟು ಇವತ್ತು ಸಂವಿಧಾನ ಅಂತ ಈಗಿರುವಂತ ಪದ್ಧತಿಯಲ್ಲಿ, ಈಗಿರುವಂತ ಈ ದೇಶದಾಗ ಈಗೇನು ಪ್ರಧಾನಮಂತ್ರಿಯವರು ಇರ್ಬೋದು, ಅನೇಕರು ಈ ಸಂವಿಧಾನನ ತೀರ್ಸಾಕೇನು ಹೊಂಟಾರ. ಈ ಸಂವಿಧಾನ ಕೊಟ್ಟಂತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ಇವತ್ತು ನೆನೆಸ್ಕೊಂಡು ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು ಮುಂದೆ ನಡೆಯೋನು. ಯಾವತ್ತೂ ಹಿಂದಿರೋದು ಬೇಡ. ಕಾಂಗ್ರೆಸ್ ಪಕ್ಷ ಯಾವಾಗೂ ಗಟ್ಟಿಯಾಗಿದ್ದಿ. ಈ ರಾಜ್ಯದಾಗ ಅನೇಕ ಜನಪರ ಯೋಜನೆಗಳನ್ನು ಕೊಟ್ಟು ಏನು ಗ್ಯಾರಂಟಿ ಅಂತ ಕೊಟ್ಟು ಬಡವರನ್ನ, ದೀನ ದಲಿತರನ್ನ, ಅಲ್ಪಸಂಖ್ಯಾತರನ್ನ ಏನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಿ.
ಯಾವತ್ತು ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲ ಬಡವರ ಜೊತೆಗೆ ಇರ್ತೈತಿ. ಅದಕ್ಕೆ ತಾವು ಕೂಡ ಈ ಕಾಂಗ್ರೆಸ್ ಪಕ್ಷನ ಗಟ್ಟಿಯಾಗಿ ಮಾಡೋನು. ಬರೋ ದಿವಸದಾಗ ಎಲ್ಲರಿಗೂ ಅವಕಾಶ ಐತಿ. ಇನ್ನೂ ಕೂಡ ನಾವೇನು ಗ್ಯಾರಂಟಿ ಸ್ಕೀಮ್ ಕೊಟ್ಟೇವಿ, ಆ ಗ್ಯಾರಂಟಿ ಸ್ಕೀಮ್ ನಿಂದ ಎಲ್ಲಾ ಜನತೆ ನಮ್ಮ ಜೊತೆಗೆ ಅದಾರ. ಪ್ರಾಮಾಣಿಕವಾಗಿ ಬಡವರು ಕೂಡ ನಮ್ಮ ಜೊತೆಗೆ ಅದಾರ. ಅದಕ್ಕೆ ತಮಗೆಲ್ಲ ಇನ್ನೊಮ್ಮೆ ವಿನಂತಿ ಮಾಡ್ಕೊತೀನಿ, ನಾವು ನೀವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡುವಂತದ್ದು ಮಾಡೋನು. ಇವತ್ತು ಏನೇ ಆದ್ರೂ ಕೂಡ ನಾವು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬ್ರ ಕೈ ಬಲಪಡಿಸೋಣ ಅಂತಂದು ಈ ಸಂದರ್ಭದಾಗ ಹೇಳಿ, ನನ್ಗೆ ಈ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಾತಾಡಕ್ಕೆ ಫ್ಲಾಗ್ ಹೋಸ್ಟಿಂಗ್ ಮಾಡಿ ಮಾತಾಡಕ್ಕೆ ಕೊಟ್ಟಿದ್ದಕ್ಕೆ ಎಲ್ಲಾ ಕಾರ್ಯಕರ್ತರಿಗೆ, ಮುಖಂಡರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.